ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KC 85ಗೆ ಸುಸ್ವಾಗತ. ಇಂದಿನ ವಿಶೇಷತೆ ಏನಂತ ಹೇಳಿದರೆ ವಿಶ್ವ ಪರಿಸರ ದಿನಾಚರಣೆ. ನಿಮಗೆಲ್ಲ ಗೊತ್ತಿರುವಂತೆ ವಿಶ್ವ ಪರಿಸರ ದಿನಾಚರಣೆ ಅಂದರೆ ನಮ್ಮ ದಿನಾಚರಣೆಯ ದಿನದಂದು ಗಿಡ ನೆಟ್ಟು ಆಚರಣೆ ಅಲ್ಲ. ಹಾಗಾದರೆ ಈ ಪರಿಸರದಲ್ಲಿ ನಮ್ಮ ಪಾತ್ರವೇನು? ಈ ಪರಿಸರವನ್ನು ಮಾಡಿದವರು ಯಾರು? ಈ ನೈಸರ್ಗಿಕ ನೆಲೆಯಲ್ಲಿ ಜೀವಿಸುತ್ತಿರುವಂತಹ ಮಾನವರಾದ ನಾವು ನಮ್ಮ ಕೊಡುಗೆಯನ್ನು ಈ ಪರಿಸರಕ್ಕೆ ಏನು ಕೊಟ್ಟಿದ್ದೇವೆ ನೋಡೋಣ, ತಿಳಿಯುತ್ತಾ ಸಾಗೋಣ. ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಾವು ಆಯಾಯ ದಿನಾಚರಣೆಗಳನ್ನು ಆ ದಿನದಂದು ಮಾತ್ರ ಆಚರಿಸ್ತೇವೆ. ಅದೇ ರೀತಿ ವಿಶ್ವ ಪರಿಸರ ದಿನಾಚರಣೆಯನ್ನು ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಗಿಡ ನೆಟ್ಟು ಆಚರಿಸ್ತೇವೆ. ಅದೇ ರೀತಿ ನಾನು ಹೋಗುವಂಥ ಈ ದಾರಿಯಲ್ಲಿ ಅದೆಷ್ಟೋ ಗಿಡ ಗಂಟಿಗಳು ಬೆಳೆದು ಹಚ್ಚ ಹಸನಾಗಿ ನಿಂತಿರುವುದನ್ನು ನೀವಿಲ್ಲಿ ಕಾಣ್ತಿದ್ರಿ. ಅದು ಯಾವುದು ಮಾನವ ನಿರ್ಮಿತಲ್ಲ, ತನ್ನಷ್ಟಕ್ಕೆ ಪ್ರಕೃತಿ ನೆಲೆಯಲ್ಲಿ ಬಿದ್ದು ನಿಂತಹ ಈ ಹಚ್ಚ ಹಸಿರ ಕಾಡು ಇದಾಗಿದೆ. ನಾನೀಗ ಒಂದು ಸುಂದರವಾದ ಪರಿಸರಕ್ಕೆ ಬಂದಿದ್ದೇನೆ. ನೋಡೋಣ ಅಲ್ಲಿಯ ಒಂದು ನೋಟವನ್ನು. ನಿಸರ್ಗದಲ್ಲಿ ಬೆಳೆದು ತಾನಾಗೆ ಮೊಳೆತು ನಿಂತಿರುವಂತಹ ಈ ಗಿಡಗಳು ಎಷ್ಟು ಅದ್ಭುತವಾಗಿದೆ. ಅದ್ಭುತವಾಗಿ ಬೆಳೆದಂತಹ ಅಗಾಧವಾದ ಮರ, ಇವೆಲ್ಲ ನೋಡಬೇಕಾದ್ರೆ ನೀವು ದಟ್ಟ ಅರಣ್ಯಕ್ಕೇ ಬರಬೇಕಾಗ್ತದೆ. ಆದರೆ ಇದರ ಪಕ್ಕದಲ್ಲಿ ಒಂದು ಜಲಪಾತವಿದೆ, ಸಣ್ಣ ಜಲಪಾತ. ಆದರೆ ಈಗ ಮಳೆಯ ಕಾರಣದಿಂದ ಇದನ್ನು ಮುಚ್ಚಲಾಗಿದೆ. ಯಾಕಂತ ಹೇಳಿದರೆ ಇಲ್ಲಿ ಬಂದು ಏನಾದರೂ ಅವಘಡ ಆಗುವ ಸಂಭವ ಇದೆ ಅಂಥೇಳಿ ಇದನ್ನು ಈಗ ಮುಚ್ಚಿದ್ದಾರೆ. ನಾನು ಪರಿಸರಕ್ಕೆ ಮಾತ್ರ ಸೀಮಿತವಾದ ಒಂದು ಕಾರಣ ಹಿಡಿದುಕೊಂಡು ಇಲ್ಲಿ ಬಂದಿದ್ದೇನೆ. ನೋಡೋಣ ಇಲ್ಲಿ ಏನೇನು ಪರಿಸರದಲ್ಲಿ ಬೆಳೆದಿದೆ ಅಂತೇಳಿ. ಇಲ್ಲಿ ನೀವು ಕಾಣ್ತಿರುವಂಥದ್ದೇ ಅಗಾಧವಾದ ಮರ. ಇದು ಈ ಪರಿಸರಕ್ಕೆ ಬಹಳಷ್ಟು ಪೂರಕವಾದಂಥ ಮರ. ಪ್ರಕೃತಿಯ ನೆಲೆಯಲ್ಲಿ ಮೈ ಚಾಚಿ ಬೆಳೆದಿರುವಂತಹ ಈ ಬೀಳಲುಗಳನ್ನು ನೀವಿಲ್ಲಿ ಕಾಣ್ತಿದ್ದೀರಿ. ಇದೊಂದು ಸುಂದರವಾದಂತಹ ತಾಣ. ಇಲ್ಲಿ ಬೆಳೆದಿರುವಂತಹ ಅದೆಷ್ಟೋ ದೊಡ್ಡ ದೊಡ್ಡ ಮರಗಳು, ಗಿಡಗಳು ನಾವಿಲ್ಲಿ ಕಾಣ್ತಿದ್ದೇವೆ. ಅದೇ ರೀತಿ ಈ ಕಲ್ಲು ಬಂಡೆಗಳ ನಡುವೆ ಬೋರ್ಗರೆದು ಸದ್ದನ್ನು ಮಾಡುತ್ತಾ ಹರಿಯುವಂಥ ಈ ತಣ್ಣನೆಯ ನೀರನ್ನು ನೀವಿಲ್ಲಿ ಕಾಣಬಹುದು. ಪ್ರಕೃತಿಯ ಮಡಿಲಲ್ಲಿ ಸದಾ ಮಳೆ ಬಂದಾಗ ಹಚ್ಚ ಬಿಳಿಯ ಈ ನೀರು ಮನಸ್ಸಿಗೆ ಮುದ ನೀಡುತ್ತೆ. ಇದುವೇ ಪ್ರಕೃತಿಯ ಒಂದು ಜೋಡಣೆ. ನೀವಿಲ್ಲಿ ಕಾಣ್ತಿದ್ರಿ, ಪ್ರಕೃತಿಯಲ್ಲಿ ಬೆಳೆದು ನಿಂತಹ ಈ ಕಲ್ಲುಗಳ ನಡುವೆ ಅದೆಲ್ಲಿಂದಲೂ ಹರಿದುಕೊಂಡು ಬರುವಂತಹ ಈ ಜುಳುಜುಳು ನೀರು ಇಂತಹ ಪ್ರಕೃತಿಯಲ್ಲಿ ಬಂದಾಗ ಮನಸ್ಸಿಗೆ ಕೊಡುವಂತಹ ಸಂತೋಷ ಅದು ಹೇಳತಿರದು ಸ್ನೇಹಿತರೆ. ಕಣ್ಣಿಗೆ ಇಂಪು ಕೊಡುವಂತಹ ಈ ಹರಿಯುವ ನೀರು, ಅದೇ ರೀತಿ ಅದಕ್ಕೆ ಹೊದಿಕೆಯಾಗಿರುವಂತಹ ಸುತ್ತಮುತ್ತಲಿನ ಈ ಕಾಡು, ಇವೆಲ್ಲವನ್ನು ನೋಡಬೇಕಾದ್ರೆ ನಾವು ಒಂದು ಸಾಮಾನ್ಯದ ಅರಣ್ಯ ಪ್ರದೇಶಕ್ಕೇ ಹೋಗಬೇಕಾಗ್ತದೆ. ನೀವಿಲ್ಲಿ ಕಾಣ್ತಿದ್ದೀರಿ, ಎತ್ತರವಾಗಿ ಬೆಳೆದಂತಹ ಗಿಡಗಳು, ಮರಗಳು ಹಾಗೂ ಕಲ್ಲು ಬಂಡೆಗಳು. ಇದುವೇ ನಮ್ಮ ಪರಿಸರದಲ್ಲಿರುವಂತಹ ಅತಿ ಬೆಲೆ ಬಾಳುವ ಭಂಡಾರಗಳು. ಈ ಭಂಡಾರಗಳು ಇತ್ತೀಚೆಗೆ ನಾಶವಾಗ್ತಾ ಬರ್ತಿದೆ. ಅಗಾಧವಾಗಿ ಬೆಳೆದಂತಹ ಮರಗಳನ್ನು ನಮ್ಮ ಉಪಯೋಗಕ್ಕಾಗಿ ಕಡಿದು ನೆಲಸಮ ಮಾಡ್ತಿದ್ದೇವೆ. ಇದುವೇ ನಮ್ಮ ಒಂದು ಮಾನವನ ಪ್ರಕೃತಿಯ ನಾಶ. ಆದರೂ ಇಂತಹ ಪರಿಸರ ದಿನಾಚರಣೆಯಂದು ಆ ನಾಶಗೊಂಡ ಮರದ ಜಾಗದಲ್ಲಿ ಅಥವಾ ಆ ನಾಶಗೊಂಡ ಏನು ಮರಗಳು ಇಲ್ಲವೋ ಅವುಗಳ ಸ್ಥಾನವನ್ನು ತುಂಬಲು ಪುನಃ ಬೇರೆ ಗಿಡಗಳನ್ನು ನೆಟ್ಟು ಬೆಳೆಸುವುದೇ ಒಂದು ವಾಡಿಕೆಯಾಗಿದೆ. ಈ ಪ್ರಕೃತಿ
ಈ ಪರಿಸರ ಮಾನವನ ಸಂಪನ್ಮೂಲಗಳಲ್ಲಿ ಒಂದಾಗಿದೆ. ಯಾಕಂತೇಳಿದರೆ ನಿಮಗೆ ತಿಳಿದಂತೆ ಈ ಗಿಡ ಮರಗಳೇ ನಮಗೆ ಮುಖ್ಯವಾಗಿ ಉಸಿರಾಡಲು ಕೊಡುತ್ತಿರುವಂತಹ ಆಮ್ಲಜನಕ ಹಾಗೂ ಮಳೆಯಾಗಲು ಇರುವಂತಹ ಮುಖ್ಯ ಪಾತ್ರ. ಇಲ್ಲಿ ನೋಡುತ್ತಿರುವಂತಹ ನೀರುಗಳೇ ಹರಿದು ನೆಲದಲ್ಲಿ ಸೇರಿ ನಮಗೆ ಕುಡಿಯಲು ಕೊಡುವಂತಹ ಜಲಮಟ್ಟವನ್ನು ಏರಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇವೆಲ್ಲವೂ ನಮ್ಮ ಈ ಪ್ರಕೃತಿಯ ಪರಿಸರದಲ್ಲೇ ತಾನಾಗಿಯೇ ಹುಟ್ಟಿ ಬೆಳೆಯುವಂಥವುಗಳು. ನೋಡ್ತಿದ್ರಲ್ಲ ಸ್ನೇಹಿತರೆ, ನಮ್ಮ ಈ ಕಾಡಿನ ಒಳಗೆ ಇರುವಂಥದ್ದಾಗಲಿ ಅಥವಾ ದೂರದ ಪ್ರದೇಶದಲ್ಲಿ ಎಷ್ಟೊಂದು ಸುಂದರವಾದ ನೈಸರ್ಗಿಕ ನೆಲೆ ಇದೆ. ಯಾಕಂತೇಳಿದರೆ ಈ ಕಾಡುಗಳೇ ನಮ್ಮ ಉಸಿರು. ಈ ಕಾಡುಗಳು ಬೆಳೆದಂತೆ ಅವುಗಳು ನಮ್ಮನ್ನು ರಕ್ಷಿಸುತ್ತವೆ. ಯಾಕಂತ ಹೇಳಿದರೆ ಇದು ಮಾನವ ಸಂಪನ್ಮೂಲಕ್ಕೆ ಒಂದು ಜೋಡಣೆಯಾಗಿದೆ. ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಎಂಬ ಮಾತು ನಿಮಗೆಲ್ಲರೂ ತಿಳಿದಿದೆ. ಯಾಕೆ ಕಾಡನ್ನು ಉಳಿಸಬೇಕು ಅಂತ ಹೇಳಿದರೆ ಅದರಲ್ಲಿರುವಂಥ ಜೀವ ಜಂತುಗಳಿಗೆ ಈ ಕಾಡೇ ಈ ಜಲವೇ ಆಶ್ರಯ. ಹಾಗಿರುವಾಗ ಮಾನವರಾದ ನಾವು ಇಂತಹ ಒಂದು ಸುಂದರವಾದ ಜಾಗಕ್ಕೆ ಹೋಗಿ ಅಲ್ಲಿ ನಮ್ಮ ಆಸೆ ತೀಟೆಗಳನ್ನು ತೀರಿಸಿಕೊಂಡು ಕೊನೆಗೆ ಅಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು ಅಥವಾ ಕುಡಿದ ಬಾಟಲ್ಗಳು ಬಿಸಾಡಿ ಹೋಗುವುದನ್ನು ನಾನಿಲ್ಲಿ ಕಂಡಿದ್ದೇನೆ. ಆದ್ದರಿಂದ ದಯವಿಟ್ಟು ಪ್ರವಾಸಿಗರು ಇಲ್ಲಿ ಬಂದಾಗ ತಮ್ಮ ಯಾವುದೇ ಹರಕು ಬಟ್ಟೆಗಳಾಗಲಿ ಅಥವಾ ಪ್ಲಾಸ್ಟಿಕ್ ಬಾಟಲ್ಗಳಾಗಲಿ ಅಥವಾ ಕುಡಿದಂತಹ ಡಬ್ಬೆಗಳಾಗಲಿ ಬಾಟ್ಲಿಗಳನ್ನಾಗಲಿ ಅಲ್ಲಲ್ಲಿ ಎಸೆದು ಹೋಗದೆ ದಯವಿಟ್ಟು ಪರಿಸರವನ್ನು ಕಾಪಾಡಿ ಹಾಗೂ ಈ ಗಿಡ ಮರಗಳು ಬೆಳೆಯುವಲ್ಲಿ ನೀವು ಸಹಕಾರಿಯಾಗಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ವಿಶ್ವ ಪರಿಸರದ ರಕ್ಷಣೆಯ ಬಗೆಯ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.